ಇವತ್ತು ನನ್ನ ಹೆಂಡತಿ ನನ್ನ ಫ್ರೆಂಡ್ ಹೆಂಡತಿ ಜೊತೆ ಅದಕ್ಕೆ ಫುಲ್ ಡೇ ಚಿಲ್ ಔಟ್. ಹೇ ರಾಮ್ ಬಾ 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 ಮೀಟ್ ಮೈ ಖುಷಿ. ನಮಸ್ಕಾರ. ಇದು ದೇವಸ್ಥಾನನೂ ಅಲ್ಲ, ಇವಳು ದೇವತೆನೂ ಅಲ್ಲ ಕಣೋ, ಪಬ್ಬು. ಇಲ್ಲಿದೆ ನೋಡು ಸಾಕಷ್ಟು ಕೊಬ್ಬು, ಬಳಸ್ಕೊಳ್ಳೋ. ಕ್ಯಾಚಿ ಮ್ಯಾನ್, ಖುಷಿ ಕ್ಯಾಚಿ. ಕಮಾನ್. ಹಲೋ ಹೇಳೋದು ಹೀಗೆ. ಬಿಡಕ್ಕೆ ಬಗ್ತಾ ಇದೀನಿ. ನಿನ್ನ ಬಿಡೋದಕ್ಕೆ ನಾವು ನಿನ್ನ ತಪ್ಕೊಂಡಿದ್ದು. ಹೇಗಿತ್ತು ನಮ್ ಖುಷಿ? ಇವ್ರು ಹಾಕೊಂಡಿರೋ ಪರ್ಫ್ಯೂಮ್ ಅಂತೂ ಬಹಳ ಚೆನ್ನಾಗಿದೆ. ಯಾಕೆ ನಾನ್ ಚೆನ್ನಾಗಿಲ್ವಾ? ಹಾಗಲ್ಲ, ರಮ್ಯಾ ಕಾಯ್ತಿರ್ತಾಳೆ. ಬರ್ತೀನಿ. ಬಾಯ್ ಬಾಯ್. ಅವ್ನ ಹಾಗೆ ಕಣೆ, ಸೆಂಟಿಮೆಂಟಲ್ ಫುಲ್. ಹೆಂಡತಿ ಅಂದ್ರೆ ಪ್ರಾಣ. ಸೆಂಟಿಮೆಂಟಾ? ಆ ಇನ್ನೋಸೆಂಟ್ಗೆ ನೀನ್ ಫ್ಲೋರಸೆಂಟ್ ಸೆಂಟ್ ಹೊಡೆದು ಒಳಗೆ ಹಾಕೊಂಡ್ರೆ 2 ಲಕ್ಷ ಕೊಡ್ತೀನಿ. Yes. ಸರಿ, ನೀನ್ 2 ಲಕ್ಷ ರೆಡಿ ಮಾಡ್ಕೊ. ಕಮಿಂಗ್. ವಾಟ್? ಪ್ರೊಡ್ಯೂಸರ್ ಸಿಗ್ದ ಅಂತ ಹೀರೋ ಕೈ ಕೊಡ್ಬೇಡ. ಬೇಗ ಬಾ. ಅಣ್ಣ ರವಿಯಣ್ಣ ಪಾಪ ಇಲ್ಲಿ ಹೆಂಗೆ ಮೆತ್ತಿರೋ ಒಯ್ಯನ್ ಕರ್ಕೊಂಡೋಗ್ಬಿಟ್ಟು ಈ ಬಿತ್ರಿ ಬೆಕ್ಕನ್ ಕೇಳಿ ಸಿಗಾಕ್ಸ್ಬಿಟ್ಟಿಲ್ಲ ಬರ್ತಾರ. ಅವ್ನು ನನ್ನ ಫೋಟೋ ತೆಗೆದು ನನ್ನೇ ಬ್ಲಾಕ್ ಮೇಲ್ ಮಾಡಕ್ ನೋಡ್ತಿದ್ದ. ಅದಕ್ಕೆ ಅವನ ಸಿಕ್ಸಿ ಸ್ವಲ್ಪ ತಮಾಷೆ ನೋಡೋಣ ಅಂತ. ಹೆಲೋ, ಯಾಕೆ ಹೆದರ್ಕೋತಿದ್ಯಾ? ನಾನೇ ಜಾಸ್ತಿ ಟ್ಯಾಕ್ಸ್ ಹಾಕಲ್ಲ. ಟೈಮ್ ಆಯ್ತು, ಬಾರಿ ರಮ್ಯ ಮನೆಗೆ ಹೋಗೋಣ. ಇದೊಂದು ಅಂಗಡಿಯಲ್ಲಿ ಸೀರೆ ನೋಡ್ಕೊಂಡು ಹೋಗೋಣ ಪ್ಲೀಸ್. ನೆಕ್ಲೆಸ್ ನೋಡ್ಲಾ? ನನ್ ಬಿಟ್ಟು ಬೇರೆ ಏನ್ ಬೇಕಾದ್ರೆ ನೋಡು. ಈ ಹಾಳಾದ ಮೊಬೈಲ್ ಬಂದ್ಮೇಲೆ ಎಲ್ರ ಕೈಲೂ ಕ್ಯಾಮರಾ ಬೇರೆ. ಇದು ಹೇಗಿದೆ? ಓ ಸೂಪರ್ ಸೂಪರ್ ಸೂಪರ್. ನೀನೇ ಹಾಕು. ತುಂಬಾ ಚೆನ್ನಾಗಿತ್ತಲ್ಲ. ನಿನ್ ಲೆವೆಲ್ಗೆ ಗೋಲ್ಡ್ ಎಲ್ಲ ಸರಿ ಹೋಗಲ್ಲ. ಡೈಮಂಡ್ ಡೈಮಂಡ್ ಕೊಡ್ತೀನಿ ಬಾ. ರಮ್ಯಾ, ಏನಾಯ್ತು? ರಮೇಶ್ ಅವರ ಹುಡುಗಿ ಜೊತೆ ಹೋದಂಗಾಯ್ತು. ರಮೇಶ್ ಅವರ ನಿಂದ ಅತಿ ಆಯ್ತು ಕಣೆ. ಅವ್ರಿಗೆ ಯಾವಾಗ್ಲೂ ಹುಡುಗಿರ್ ಜೊತೆ ತಿರ್ಗೋದೇ ಕೆಲ್ಸನಾ? ಇಲ್ಲ ಕಣೆ, ನಾನೇ ಕಣ್ಣಾರೆ ನೋಡ್ದೆ. ಬಾ ನೀನು. ಎಲ್ಲೋದ್ರಿ ಇವರು? ಈಗ ತಾನೇ ನೋಡ್ದೆ. ಎಲ್ಲೇ? ಇಲ್ಲೇ ನೋಡ್ದೆ. ಅಯ್ಯೋ, ಎಲ್ಲೋ ನಿನ್ ಭ್ರಮೆ ಇರ್ಬೇಕು ಕಣೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ಬಾ ಮನೆಗೆ ಹೋಗೋಣ. ಅವಳು ಇವೊಂದೊಳ್ಳೆ. ಹಲೋ, ಉದಯ ಕಿರಣ ಪಬ್ಲಿಕೇಶನ್ಸ್. ಹಲೋ, ನಾನು ನೀನು ನೀನೇ, ಇಲ್ಲಿ ನಾನು ನಾನೇ. ಯಾರೇ ನೀವು? ಅನ್ನ ಕೊಟ್ಟೆ, ಕೆಲಸ ಕೊಟ್ಟೆ. ನೀವಾ? ಯಾಕೆ ಚೀಫ್, ನಿಮ್ ವಾಯ್ಸ್ ಮೊಬೈಲ್ ತರ ವೈಬ್ರೇಟ್ ಆಗ್ತಿದೆ? ಅದಲ್ಲ ಬಿಡೋ. ನೋಡು, ರಮ್ಯಾ ಏನಾರು ಆಫೀಸಿಗೆ ಫೋನ್ ಮಾಡಿ ನಾನು ಅಲ್ಲೇ ಆಫೀಸಲ್ಲಿ ಇದ್ದೀನ ಅಂತ ಕೇಳಿದ್ರೆ ಅವ್ರು ಯಾಕೆ ಚೀಫ್ ಆಫೀಸಿಗೆ ಫೋನ್ ಮಾಡ್ತಾರೆ? ಮಾಡ್ತಾಳೆ. ಆ ಕಾಲ್ ನನ್ನ ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡು. ಹಲೋ ಹಲೋ, ಏನಾಯ್ತು ಚೀಫ್? ಹೇಳಿದಷ್ಟು ಮಾಡ. ಓಕೆ ಓಕೆ ಓಕೆ. ಒಂದ್ ನಿಮಿಷ, ನಾನು ಆಫೀಸಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ. ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಹಲೋ ಹಲೋ, ಎಲ್ಲಿದ್ದೀರಾ? ಇಲ್ಲೇ ಡೆಲ್ಲಿಯಲ್ಲಿ ಕೈಯಲ್ಲಿ ಟೈಲರಿಂಗ್ ಟೇಪ್ ಇಟ್ಕೊಂಡು ಕುದುಪಿನಾರ್ ಎಷ್ಟು ಹೈಟ್ ಇದೆ ಅಂತ ಅಳೀತಾ ಇದೀನಿ. ಯಾಕ್ರಿ ಹಾಗೆ ಮಾತಾಡ್ತೀರಾ? ಮತ್ತೇನೇ ಆಫೀಸಿಗೆ ಫೋನ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ವೆರಿ ಬಿಸಿ ಇನ್ ದ ಆಫೀಸ್ ಟುಡೇ. ಇವತ್ತು ನ್ಯೂಯಾರ್ಕ್ ಟೈಮ್ಸ್ ಇಂದ ಮಿಸ್ಟರ್ ಫೆರೋರೋ ಶೋ ಮತ್ತೆ ಮಿಸ್ಟರ್ ಪೋಸ್ಟ್ಲಿ ಬರ್ತಾ ಇದ್ದಾರೆ. ರಾಘೋ, ಆ ಚಡ್ಡಿ ಬ್ರದರ್ಸ್ ಆರ್ಟಿಕಲ್ ಏನಾಯ್ತು? ಬೇಗ ರೆಡಿ ಮಾಡ. ಏನ್ ಹೇಳ್ತಿದ್ಯಮ್ಮ? ಸುಮ್ನೆ ಮಾತಾಡ್ಬೇಕನ್ಸ್ತು, ಫೋನ್ ಮಾಡ್ದೆ. ಅದಕ್ಕೆ ಯಾಕ್ರಿ ರೇಗ್ತೀರಾ? ಓ, ಐ ಆಮ್ ಸಾರಿ ಡಾರ್ಲಿಂಗ್. ಐ ಸೋ ಬಿಸಿ ಇನ್ ದ ಆಫೀಸ್. ಇಟ್ಸ್ ಸಾರಿ ಡಾರ್ಲಿಂಗ್. ಓಕೆ, ಬಾಯ್. ಥ್ಯಾಂಕ್ ಯು ಡಾರ್ಲಿಂಗ್. ಏನಾಯ್ತು? ಯಾಕೆ ಗಾಬರಿ ಆಗಿದ್ಯಾ? ನಾನು ಹೆಂಡತಿ ಇದೇ ಮಾಲಲ್ಲಿ ಇದ್ದಾಳೆ. ಹೌದಾ? ನೀನ್ ಏನ್ ನನ್ ಡೈವರ್ಸ್ ಕೊಡ್ಸ್ಬೇಕು ಡಿಸೈಡ್ ಮಾಡ್ಬಿಟ್ಟಿದ್ಯಾ? ಇಲ್ಲಪ್ಪ, ಸುಮ್ಮನೆ ಪರಿಚಯ ಇರ್ಲಿ ಅಂತ. ಅವಳೇನಾರು ನಮ್ಮಿಬ್ರನ್ನ ಜೊತೆಗೆ ನೋಡಿದ್ರೆ ಇಲ್ಲೇ ಬಾಂಬ್ ಇಟ್ಟು ಇಡೀ ಮಾಲ್ನೇ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ನಿನ್ನಂತ ಬಾಂಬ್ ಬ್ಲಾಸ್ಟ್ ಹೋಗ್ಬೇಕಾ? ಬೇಡಪ್ಪ, ಬೇಡಮ್ಮ. ಬಾಯ್ ಬಾಯ್. ರಮೇಶ್, ಅಯ್ಯೋ
ನನ್ 2 ಲಕ್ಷ ಯಾವಾಗ ಸಿಗುತ್ತಪ್ಪ ದೇವ್ರೆ? ನಿನ್ ಟಚ್ ಅಲ್ಲಿ ಎಕ್ಸ್ಟ್ರಾ ಕಿಕ್ ಕಾಣಿಸ್ತಾ ಇದೆ. ಕ್ಯಾ ಖುಷ್ಬೂ ಹೇ. ನೀನಿಲ್ಲಿ ಯಾಕೆ ಬಂದೆ? ನಿನ್ ಹೆಂಡತಿ ಹೊರಗ್ ಹೋಗಿದ್ ನೋಡ್ದೆ. ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ, ಇದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಬಂದೆ. ಒಂದ್ಸಲ ಈ ಸ್ವೀಟ್ ಸಮುದ್ರದಲ್ಲಿ ಬಿದ್ ನೋಡು. ಬಿದ್ಮೇಲೆ ಹೊರಗ್ ಬರಕ್ ಮನ್ಸೇ ಆಗಲ್ಲ, ಈಜ್ತಾನೇ ಇರ್ತೀಯ. ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಸರಿಯಾಗಿ ಈಜಕ್ ಬರಲ್ಲ, ಇನ್ ಸಮುದ್ರಕ್ಕೆಲ್ಲ ಕರಿತಿರಲ್ರಿ. ಒಂದ್ ವಿಷಯ ಹೇಳ, ನೀನಂದ್ರೆ ನಂಗ್ ತುಂಬಾ ಇಷ್ಟ. ನೀನ್ ನೋಡ್ತಾ ಇದ್ರೆ ನನ್ ಹೃದಯ ಪೊಲೀಸ್ ಐರನ್ ತರ ಹೊಡ್ಕೊಳ್ಳುತ್ತೆ. ಪ್ಲೀಸ್, ನನ್ನ ಹೆಂಡತಿ ಬರೋ ಟೈಮ್ ಆಯ್ತು. ಪ್ಲೀಸ್ ಗೋ. ಹೇ, ಗಂಟಾಗಿ ಹೆಂಡತಿಗೆ ಹೆದರ್ಕೋತ್ಯಾ? ಹೆದರ್ಕೆ ಅಂತಲ್ಲ, ನನಗೆ ಅವಳ ಕಡ್ರೆ ತುಂಬಾ ಪ್ರೀತಿ. ಐ ಲವ್. ಅಯ್ಯೋ, ಲವ್ ಮಾಡು, ಯಾರ್ ಬೇಡ ಅಂದ್ರು. 24 ಗಂಟೆನೂ ಲವ್ ಮಾಡು. 23 ಗಂಟೆ ನೀನ್ ಹೆಂಡತಿ ಕೊಡು, 1 ಗಂಟೆ ನನಗಿಡು. ಈ 1 ಗಂಟೆಲಿ ಆ 23 ಗಂಟೆಗಳನ್ನ ಮರ್ಸೋ ಹಂಗ್ ಮಾಡ್ತೀನಿ. ನಿಜವಾಗ್ಲು ಬರೀ ನನ್ನ ತಲೆನ ಕೆಡಿಸ್ಬೇಡ್ರಿ ನೀವು. ನೋಡಿ, ಹೆಂಡತಿ ಬರೋ ಟೈಮ್ ಆಯ್ತು. ಪ್ಲೀಸ್ ಹೊರಡಿ. ಮನೆಗ್ ಬಂದ್ ಗೆಸ್ಟ್ ನ ಹಾಗೆ ಕಳಿಸ್ತೀಯಾ? ಅಟ್ಲೀಸ್ಟ್ 1 ಜ್ಯೂಸ್ ಖರ್ಚಾಗುತ್ತೆ ಅನ್ನೋದಾದ್ರೆ 1 ಕಿಸ್. ಇದೆಲ್ಲ ಬೇಡ ರೀ, ಜ್ಯೂಸೇ ತರ್ತೀನಿ. ಓಕೆ. ಪ್ರಿಯಾಂಕಾ ಅವರು ನಮ್ಮೆಲ್ಲರನ್ನ ಒಟ್ಟಿಗೆ ಕರೆಸಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ನಾವೆಲ್ಲರ ಕಡೆಯಿಂದ ನಿಮ್ಗೆ ಥ್ಯಾಂಕ್ ಯು. ಜ್ಯೂಸು ಎಲ್ಲೋ, ನಿಮ್ ಡ್ರೆಸ್ಸು ಎಲ್ಲೋ. ಏನಾಯ್ತ್ರಿ ನಿಮ್ಗೆ? ಏನಿಲ್ಲ. ಜ್ಯೂಸ್ ಯಾರಿಗೆ? ನಿಮಗೆ ಬಿಸಿಲು ಬಂದಿದ್ಯಲ್ಲ, ತಂದೆ. AC ಕಾರಲ್ಲಿ ಎಂತದ್ರಿ ಬಿಸಿಲು? ಕಾರ್ AC ಆದ್ರೂ ನೀನ್ ಹಾಟ್ ಅಲ್ವಾ, ಅದಕ್ಕೆ. ಕುಡಿ ಕುಡಿ ಕುಡಿ. ಇಬ್ರು ಎಲ್ಲ ಹಾಕೊಂಡಿದಿರಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟೆ. ಇಬ್ರು ಅಂದ್ರೆ ವರಮಹಾಲಕ್ಷ್ಮಿ ಪ್ರಿಯಾಂಕಾ ಅವರು ಬೇರೆ ಯಾರು? ತುಂಬಾ ಚೆನ್ನಾಗಿ ನೀನು ಮಾಡಿದ್ದಾರೆ. ಮತ್ತೆ ಟಿವಿಯಲ್ಲಿ ಅನೌನ್ಸ್ ಮಾಡ್ತಿದ್ದಲ್ಲ ಅವಳು ಇದೇ ತರ ಎಲ್ಲ ಹಾಕೊಂಡಿದ್ದಲ್ಲ, ಕನ್ಫ್ಯೂಸ್ ಆಗೋಯ್ತು ನನಗೆ. ನಿಮ್ಗೇನೋ ಆಗಿದೆ. ಏನಿಲ್ಲ, ಪ್ರೀತಿ ಉಕ್ಕಿ ಬರ್ತಾ ಇದೆ. ಯು ಲುಕಿಂಗ್ ಸೋ ಹಾಟ್. ನೀನ್ ಹಂಗೆ ಹಿಡಿದು ಐ ಲವ್ ಯು. ಏನ್ ಮಾಡ್ತಿದ್ದೀರಾ ನೀವು? ಕುಟ್ಟಿ ಹಿಡಿದ ನಿಮ್ಗೆ. ವಾಟ್ ಐಸ್. ಈ ಕಣ್ಣು ನನ್ನನ್ನ ಬಿಟ್ಟು ಬೇರೆ ಏನೂ ನೋಡ್ಬಾರ್ದು. ಏನ್ರಿ ಇದು? ಮತ್ತೆ ಪರ್ಫ್ಯೂಮ್ ಸ್ಮೆಲ್ ಚೇಂಜ್ ಆಗಿದೆ. ಖುಷ್ಬೂ ಪರ್ಫ್ಯೂಮ್ ನಿನಗೆ ಇಷ್ಟ ಅಂತ ಹೇಳಿದೆಲ್ಲ, ಅದಕ್ಕೆ ಮತ್ತೆ ಯೂಸ್ ಮಾಡಿದೆ. ಯು ಡೋಂಟ್ ಲೈಕ್ ಇಟ್? ಯಾ, ಇಟ್ಸ್ ನೈಸ್. ಯಾಕೆ ರಮೇಶ್ ವಿಚಿತ್ರವಾಗಿ ಆಡ್ತಿದಾರಲ್ಲ? ಸಮಥಿಂಗ್ ಇಸ್ ರಾಂಗ್. ನಾನು ಬಳ್ಳಿಯ ಮಿಂಚು, ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಮಳೆಗೆ ಬಿದ್ದಾಗಲಿ ಅರಿವೆ ಈ ಸಂಚು. ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಕುಡಿ ರಮೇಶ, ಕುಡಿ. ಫುಲ್ ಟೈಟ್ ಆಗಿ ಕುಡಿ. ಇನ್ನೊಂದ್ ಲಾಸ್ಟ್. ಇದು ನಿಂತ ಪಲ್ಲ ಕಣ. ನಿನ್ನಂತ ಒಳ್ಳೆ ಅವನಿಗೆ ನೀನ್ ಹೆಂಡತಿ ಕೊಡ್ತಿರೋ ಕಾಟ. ಲೇ ಡೌಟ್ ಪಡೋದಕ್ಕೆ ಒಂದ್ ಲಿಮಿಟ್ ಇದೆ ಕಣ. ಲೇ, ನೀನ್ ಅವಳು ತಾಳಿ ಕಟ್ತಾ ಇಲ್ಲ, ಅವಳು ನಿಂಗೆ ತಾಳಿ ಕಟ್ಟದ್ಲ? ನೋಡು, ಅವಳು ಫ್ರಂಟ್ ಡೋರ್ ಲಾಕ್ ಮಾಡಿದ್ರೆ ಬ್ಯಾಕ್ ಡೋರ್ ಇಂದ ಹೋಗು, ಬ್ಯಾಕ್ ಡೋರ್ ಲಾಕ್ ಮಾಡಿದ್ರೆ ಫ್ರಂಟ್ ಡೋರ್ ಇಂದ ಹೋಗು, ಹಾಗೂ 2 ಡೋರ್ ಲಾಕ್ ಮಾಡಿದ್ರೆ ಸೀಲಿಂಗ್ ಹೊಡ್ಕೊಂಡು ಆಚೆ ಹೋಗೋ. ರಾಮ್,
ಈ ಪ್ರಪಂಚದಲ್ಲಿ ದುಃಖ ಕೊಡೋ ಫ್ಯಾಕ್ಟ್ರಿ ಒಂದ್ ಎಣ್ಣೆ ಆದ್ರೆ ಸುಖ ಕೊಡೋ ಇಂಡಸ್ಟ್ರಿ ಕೂಡ ಒಂದ್ ಎಣ್ಣೆ ಕಣ. ಒಂದ್ ಕಡೆ ಕಳ್ಕೊಂಡಿದ್ದೀನ ಇನ್ನೊಂದ್ ಕಡೆ ಪಡ್ಕೋಬೇಕು. ಅಲ್ಲಿ ನೋಡೋ ನಮ್ ಖುಷಿನ ಸುಖಾನ ಹೆಂಗಿರಿಸ್ತಾವಳೆ ಅಂತ. ತುಪ್ಪ ಬೇಕೇನೋ ತುಪ್ಪ? ಈಗಲೂ ಬೇಡ ಅಂತ ಬೇಡ ಅಂದ್ರೆ ಇವತ್ ಬೇಡ ಕಣ. ಓ ಆಮೇಲೆ ಏಯ್ ಪೋಲಿ ಮಾಸಿರ ಆಗ್ಬಿಟ್ಟೆ ಬಿಡ ನೀನು. ನಾಳೆ ರಮ್ಯಾ ದೇವಸ್ಥಾನಕ್ಕೆ ಹೋಗ್ತಿದ್ದಾಳೆ. ಅಂದ್ರೆ ನೀನ್ ಮನೇಲಿ ಪೂಜೆ ಶುರು ಮನೆ ಬೇಡ, ಗೆಸ್ಟ್ ಹೌಸ್ ಕಳ್ಸೋ. ಎಲ್ಲಾದ್ರೂ ಮಾಡ್ಕೋ, ನಂತರ ಒಳ್ಳೆಯವನಾದಲ್ಲ. ಟೇಕ್ ಕೇರ್. ಹಾಯ್. ಅಡ್ರೆಸ್ ಸಿಗೋದೇ ತುಂಬಾ ಕಷ್ಟ ಆಯ್ತು. ಸಿಕ್ಕದೇನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಖುಷಿ ಇವತ್ತು ನಾನು ಖುಷ್, ನೀನು ಖುಷ್, ಟುಡೇ ಬೋತ್ ವಿಲ್ ಖುಷ್. ಖುಷಿ, ನಮ್ಮ ಈ ಪ್ರೋಗ್ರಾಮ್ ನ ಮುಂದೆ ಇನ್ನೊಂದಿನ ಇಟ್ಕೋಬೋದಲ್ಲ? ವಾಟ್? ಕ್ಯೂ ಅಲ್ಲಿ ಇದ್ದಿದ್ 100 ಜನನ್ ಬಿಟ್ಟು ನಿನ್ ಹತ್ರಕ್ ಬಂದ್ರೆ ಪೋಸ್ಟ್ಪೋನ್ ಇದು ಅದು ಅಂತ ಕತೆ ಹೇಳ್ತಾ ಇದ್ಯಾ? ಕತೆ ಎಲ್ಲ ಅಲ್ಲ, ಬೇಕಾದ್ರೆ ರವಿ ಕೊಟ್ಟಿದ್ದ ದುಡ್ಡನ್ನ ನಾನ್ ವಾಪಸ್ ಕೇಳೋದಿಲ್ಲ. ಯು ಕ್ಯಾನ್ ಓನ್ಲಿ ಕೀಪ್ ಇಟ್. ಏನ್ ಅನ್ಕೊಂಡಿದ್ಯಾ ನೀನು? ಆ ರವಿ ಕೊಟ್ಟಿದ್ 50,000 ನಾನು ಇಲ್ಲಿಗೆ ಬಂದಿದ್ದೀನಾ? 50,000? 2 ಲಕ್ಷ ಅಂತ ಬಿಲ್ಡಪ್ ಕೊಟ್ಟ ನನ್ ಮಗ. ನೋಡು, ನನಗ್ ದುಡ್ಡು ಮುಖ್ಯ ಅಲ್ಲ. ನಾನ್ ಬಂದಿರೋದು ನನ್ ಮನಸ್ ಕೊಟ್ಟು ನಿನ್ ಪ್ರೀತಿ ಸಂಪಾದನೆ ಮಾಡಕ್ಕೆ. ಮೂಡ್ ಸರಿಲ್ಲ. ಎಲ್ರು ಮೂಡ್ ಸರಿ ಮಾಡೋದೇ ನನ್ ಕೆಲ್ಸ. ವಾಶ್ರೂಮ್? ಓಕೆ. ಓ ಗಾಡ್, ರಮೇಶ್ ಹತ್ರ ಹರಕೆ ದುಡ್ಡು ಇಸ್ಕೊಳ್ಳೋದೇ ಮರ್ತೋಗ್ಬಿಟ್ಟೆ. ಡ್ರೈವರ್, ಅರ್ಜೆಂಟಾಗಿ ಮನೆಗೆ ಹೋಗು. ಸರಿ ಮೇಡಮ್. ರಮೇಶ್, ರಮೇಶ್. ಏನಮ್ಮವ್ರೆ? ಸರ್ ಎಲ್ಲಿ? ಗೆಸ್ಟ್ ಹೌಸ್ ಹೋಗಿದ್ದಾರೆ. ಗೆಸ್ಟ್ ಹೌಸ್? ಸಾರಿ ಸಾರಿ, ನಾನು ನನ್ನ ಹೆಂಡತಿನ ತುಂಬಾ ಪ್ರೀತಿಸ್ತೀನಿ. ಅವಳಿಗೆ ಮೋಸ ಮಾಡಕ್ ಮನಸ್ಸು ಬರ್ತಿಲ್ಲ. ಬರೀ ದೇಹದ ಮೇಲೆ ಆಸೆ ಪಡೋ ಗಂಡಸರ ಮಧ್ಯೆ ಮನಸ್ಸಿನ ಬಗ್ಗೆ ಮಾತಾಡೋ ನಿನ್ನ ನೋಡಿ ಈ ಖುಷಿಗೆ ತುಂಬಾ ಖುಷಿ ಆಗ್ತಾ ಇದೆ. ಮೈ ಹಾರ್ಟ್ ಬೀಟ್ಸ್ ಫಾರ್ ಯು. ನೋಡು. ಬೀಟ್ ಅಲ್ಲ ರೀ, ವೈಬ್ರೇಟ್ ಆಗ್ತಿದೆ. ಓ, ಮೈ ಫೋನ್. ರೀ,
ಫೋನ್ ಯಾಕ್ರಿ ಅಲ್ಲಿಟ್ಟಿದ್ದೀರಾ? ಸೇಫ್ಟಿ. ನಾ ಬಂದಾಗಿಂದ ಇಲ್ಲಿವರೆಗೂ ನೀನ್ ಏನೇನ್ ಮಾತಾಡಿದ್ಯೋ ಎಲ್ಲ ಇದ್ರಲ್ಲಿ ರೆಕಾರ್ಡ್ ಆಗಿದೆ. ಅಯ್ಯೋ ಯಾಕೆ? ಬ್ಲಾಕ್ ಮೇಲ್ ಮಾಡಕ್ಕೆ. ಅಯ್ಯೋ ನನ್ ಮುದ್ದು ಪಾಪಗೆ ಯಾರು ಬ್ಲಾಕ್ ಮೇಲ್ ಮಾಡಲ್ಲ. ಯಾರು? ವೇಟ್. ನನ್ನ ಹೆಂಡತಿ. ನಾನೀಗೇನ್ ಮಾಡ್ಲಿ? ಎಲ್ಲರೂ ಬಚ್ಚಿಕೋಬೇಕು. ಬೇಗ ಬೇಗ. ಬಂದೆ. ನೋ ಸೌಂಡ್. ನಾನು ಹೇಳೋರು ಬರ್ಬೇಡ. ಕಮಿಂಗ್. ಬಾಗಲ್ ತೆಗೆಯಕ್ ಯಾಕ್ರಿ ಇಷ್ಟ ಲೇಟು? ರೀ ನಿಮ್ನೆ ಕೇಳ್ತಿರೋದು. ಯಾಕಿಷ್ಟು ಲೇಟು? ಅದು ಬಾತ್ರೂಮ್ ಅಲ್ಲಿ ಇದ್ದೆ, ಸೌಂಡ್ ಕೇಳಿಸ್ಲಿಲ್ಲ. ಅದ್ ಸರಿ, ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ಇನ್ಕಮ್ ಟ್ಯಾಕ್ಸ್ ಅವರು ರೈಡ್ ಮಾಡ್ತಾರೆ ಅಂತ ಟಿವಿಯಲ್ಲಿ ನ್ಯೂಸ್ ಬಂತು, ಅದಕ್ಕೆ ಫೈಲ್ ಎಲ್ಲ ಬಾತ್ರೂಮ್ ಅಲ್ಲಿ ಬಚ್ಚಿಡ ನಾನು ಬಂದೆ. ಬಾತ್ರೂಮ್ ಅಲ್ಲಿ? ಅಲ್ಲಿ ಒದ್ದೆ ಆಗಲ್ವೇನ್ರಿ? ಹೌದಲ್ಲ. ಬನ್ನಿ ಬೇರೆ ಕಡೆ. ಅಯ್ಯೋ ಬೇಡ. ಎಷ್ಟು ಕಷ್ಟಪಟ್ಟು ಬಚ್ಚಿಡಿದೀನಿ ಗೊತ್ತಾ? ಈಗ ಅದನ್ನ ಬದಲಾಯಿಸಲ್ಲ, ನಾನು ಬಿಡಲ್ಲ. ನನ್ನ ಅಫಿಷಿಯಲ್ ಥಿಂಗ್ಸ್ ಎಲ್ಲ ಇಂಟರ್ಫಿಯರ್ ಮಾಡ್ಬೇಡ. ನೀನ್ ಯಾಕೆ ಬಂದೆ ಅದನ್ನ ಮೊದ್ಲು ಹೇಳು. ನಿಮ್ ಕೈಯಾರೆ ಹರಕೆ ತೊಡಿಸ್ಕೊಳ್ಳೋದು ಮರ್ತೋಯ್ತು. ಹಾ, ನನಗೂ ಮರ್ತೋಗಿತ್ತು. ರೀ ನಿಮ್ ಕೈ ಯಾಕೆ ನಡುತ್ತಿದೆ? ಟೆನ್ಷನ್. ಹಾ, ಇನ್ಕಮ್ ಟ್ಯಾಕ್ಸ್ ರೈಡ್. ಮೂರವ್ರು ನೆನ್ನೆ ಸಂಜೆಯಿಂದ ಕೋಲ್ಡ್ ಫೀವರು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದೆ. ತಗೋ. ಅದ್ ಸರಿ, ಈ ರಾಘು ಎಲ್ಲಿ? ರಾಘು ಮೆಡಿಕಲ್ ಶಾಪ್ ಹೋಗಿದ್ದಾರೆ. ಫೀವರ್ ಅಂತ ಹೇಳಿದ್ರ ಟ್ಯಾಬ್ಲೆಟ್ ತರಕ್ಕೆ. ನೀನು ಹೋಗು, ಲೇಟ್ ಆಗ್ಬಿಡುತ್ತೆ. ದೇವಸ್ಥಾನ ಈ ಲೇಡೀಸ್ ಚಪ್ಪಲ್ ಯಾರ್ದು? ಲೇಡೀಸ್ ಚಪ್ಪಲು ಯಾರ್ದೋ ಲೇಡೀಸ್ದೇ ಇರ್ಬೇಕು. ಅದೇ ಯಾವ ಹುಡುಗಿದು ಅಂತ. ನನಗೇನ ಗೊತ್ತೋ? ರಾಘುನ್ ಕೇಳ್ಬೇಕು. ಅವ್ರು ತಾನೇ ಬಿಟ್ಕೊಡ್ತೀವಿ ಗೆಸ್ಟ್ ಹೌಸ್. ನಡಿ ಸ್ಕೂಲ್ ಲೇಟ್ ಆಗುತ್ತೆ. ಐ ಮೀನ್ ದೇವಸ್ಥಾನಕ್ಕೆ. ಜಾಕೆಟ್? ಹಾ, ರಾಘುದಿರ್ಬೇಕು. ಇದು ಲೇಡೀಸ್ ಜಾಕೆಟ್ ಅಂದ್ರೆ ರಾಘುದಲ್ಲ 100%. ಅದೇ ಯಾರ್ದು ಅಂತ. ನನಗೇನೋ ಗೊತ್ತು? ರಾಘುನ್ ಕೇಳ್ಬೇಕು. ಅವ್ರು ತಾನೇ. ಈ ಮನೆ ಅವನ್ಗೆ ಕೊಟ್ಟಿರೋದು. ಡೌಟ್ ಪಡ್ತಾ ಇದೀಯಾ? ಮತ್ತೆ ನೀನ್ ಡೌಟ್ ಪಡ್ತಿದ್ಯಾ? ಮತ್ತೆ ಅನುಮಾನದ ಪೆಡಂಬೂತ ನಿನ್ ಬೆನ್ ಹತ್ತೇ ಬಿಡ್ತು. ನಾನ್ ಏನ್ ತಪ್ಪು ಮಾಡಿದೆ ರಮ್ಮು? ಎಷ್ಟ್ ಸಲ ಹೇಳಿ? ಈ ಮನೆನ ರಾಘುಗ್ ಬಿಟ್ಕೊಟ್ಟಿದೀವಿ. ಇಲ್ಲಿ ನಡೆಯೋದಕ್ಕೆಲ್ಲ ಅವನೇ ಕಾರಣ. ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ರಮ್ಮು. ನಾನಿನ್ ಎಷ್ಟು ಪ್ರೀತಿಸ್ತೀನಿ. ನೀನ್ ಯಾಕೆ ಅನುಮಾನ ಪಡ್ತೀರಿ? ಸಾರಿ ರೀ, ನಾನ್ ನಿಮ್ಮಲ್ಲಿ ಡೌಟ್ ಪಡ್ತಿಲ್ಲ. ಸುಮ್ಮನೆ ಕ್ಯಾಶುಯಲ್ ಆಗಿ ಕೇಳ್ದೆ. ತಪ್ಪು ತಿಳ್ಕೊಂಬೇಡ್ರಿ. ಐ ಆಮ್ ಸಾರಿ. ನಾ ಬರ್ಲಾ? ಬೇಗ, ಲೇಟ್ ಆಯ್ತು. ಬಾಯ್.
ಯಾಕೆ ಇದನ್ನ ರಾಘು ಹತ್ರ ಕೇಳ್ಬೇಕಾ? ಇದೇನ ನೀವು ಬಾತ್ರೂಮ್ ಅಲ್ಲಿ ಬಚ್ಚಿಟ್ಟಿದ ಇನ್ಕಮ್ ಟ್ಯಾಕ್ಸ್ ಫೈಲ್? ಅಲ್ಲ, ರಮ್ಮು ತಾನೇ ನಿಮ್ಮನ್ನ ನಂಬಕ್ ಶುರು ಮಾಡಿದ್ದೆ. ಅಷ್ಟು ಬೇಗ ಮೋಸ ಮಾಡ್ಬಿಟ್ರಿ. ಇಲ್ಲ ರಮ್ಮು, ನಾನ್ ಮೋಸ ಎಲ್ಲ ಮಾಡಿಲ್ಲ ರಮ್ಮು. ಹಾಗಾದ್ರೆ ಇವಳು ಯಾರು? ಇಲ್ಲೇನ್ ಮಾಡ್ತಿದ್ದಾಳೆ? ಇವಳು ಇಡೀ ಬೆಂಗಳೂರು ಹುಡ್ಕಾಡ್ಬಿಟ್ಟೆ ಚೀಫ್. ಮೂಲೆ ಮೂಲೆ ಹುಡುಕ್ತೆ, ಯಾರು ಬಾಂಬೆ ಇಟ್ಟಿಲ್ವಂತೆ. ಬಾಂಬ್, ದಂಡು ಬಾಂಬ್. ತಲೆನೋತಿತ್ತಲ್ಲ, ತಗೊಂಡ್ ಕಳ್ಸಿದ್ದೆ. ಚೆಂಡು ಬಾಮ ಇದ್ಯಾವ್ದು? ರಾಘು, ರಾಘು, ಸಿಕ್ಕಾಕೊಂಡ್ಬಿಟ್ಟಿಯಲ್ಲೋ. ಸಿಕ್ಕಾಕೊಂಡ ರಾಘು, ರಾಘು, ಕೊನೆ ಸಿಕ್ಕಾಕೊಂಡಿಯಲ್ಲೋ. ಒಂದಿನ ನೋಡೋಣ, ಬಟ್ಟಿ ಸಮೇತ ವಸೂಲ್ ಮಾಡ್ತೀರಿನಲ್ಲ, ಅದೇ ಅದೇ. ರಾಘು, ಸಿಕ್ಕಾಕೊಂಡಿಯಲ್ಲೋ. ನಿನಗೆ ಎಷ್ಟ್ ಸಲ ಹೇಳಿದಿನಿ, ಅತ್ತಿಗೆಯಿಂದ ಏನು ಮುಚ್ಚಿಡ್ಬೇಡ, ಬಹಳ ಶಾರ್ಪು ಅಂತ. ಸಿಕ್ಕಾಕೊಂಡೆ. ನಿನ್ ಹೇಳಕ್ ನಾಚಿಕೆ ನಾನು ಹೇಳ್ತೀನಿ. ರಮ್ಮು, ಇದು ಯಾರು ಗೊತ್ತಾ? ಹೇಳ್ಬೇಡ. ಯಾರು? ಖುಷಿ. ಖುಷಿ ಖುಷಿ ಯಾರು? ಖುಷಿ ಖುಷಿ ರಾಘು ಹೆಂಡತಿ. ಹೆಂಡ್ತಿನಾ? ನೀನ್ ಯಾವಾಗ ಮದ್ವೆ ಅದೇ? ಅದು ಈಗ 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 ಅಂದ್ರೆ? ಅಂದ್ರೆ ಅಂದ್ರೆ ರೀಸೆಂಟ್ ಆಗಿ ಅಂದ್ರೆ ಜಸ್ಟ್ 1 ವೀಕ್ ಆಯ್ತು ಮದ್ವೆ ಆಗಿ. ತಾಳಿನೇ ಇಲ್ಲ? ಅದ್ಯಾಕೆ? ತಾಳಿ ಇಲ್ದೆ ಮದ್ವೆ ಹೇಗಾಗತ್ತೆ? ಅದ್ ಹೇಗಾಗುತ್ತೆ? ಯಾಕಾಗಲ್ಲ? ಇವಳು ಫುಲ್ ಹೆಸರು ಖುಷ್ಬು ಕ್ಲಿಯೋಪಾಟ್ರಾ. ಇವ್ರು ಕ್ರಿಶ್ಚಿಯನ್ಸ್. ಇವರಲ್ಲಿ ತಾಳಿ ಬಿಸ್ನೆಸ್ ಇಲ್ಲ, ಎಲ್ಲ ರಿಂಗ್ ಸಿಸ್ಟಮ್. ಇದು ರಿಂಗು, ಅಲ್ಲೂ ರಿಂಗು, ರಿಂಗ್ ರಿಂಗ್ ಎರಡು ಹಾಕ್ಬಿಟ್ಟಿದ್ದಾರೆ. ಈ ವಿಷಯ ನನ್ನ ಹತ್ರ ಯಾಕೆ ಮುಚ್ಚಿಟ್ಟೆ? ನನಗೆ ಗೊತ್ತಾಗಿದ್ದೆ ಈಗ. ಏನೋ? ಯಾಕೆ ಮುಚ್ಚಿಟ್ಟೆ? ನೀವೇ ಹೇಳಿ ಯಾಕೆ ಮುಚ್ಚಿಟ್ಟೆ? ಇವನು ಯಾಕೆ ಮುಚ್ಚಿಟ ಅಂದ್ರೆ, ಖುಷಿ ಇದ್ದಾಳಲ್ಲ, ಖುಷಿಗೆ ಒಬ್ಬ ಅಣ್ಣ ಇದ್ದಾನೆ. ಅವನು ದೊಡ್ಡ ಡಾನ್. ಅವನ್ ಕೈಯಲ್ಲಿ ಒಂದು ಲಾಂಗ್ ಇಟ್ಕೊಂಡು, ಡಾನ್ ಅಂದ್ರೆ ರಿವಾಲ್ವರ್ ಇರುತ್ತೆ, ಲಾಂಗ್ ಯಾಕೆ? ಅದು ಇದೆ ಲೆಫ್ಟ್ ಹ್ಯಾಂಡ್ ಅಲ್ಲಿ. ಅವನು ಮೊದಲು ಲಾಂಗ್ ಇಂದ ಇವನ್ನ ಕತ್ತರಿಸಿ ಆಮೇಲೆ ಸುಟ್ಟು ಭಸ್ಮ ಮಾಡ್ಬೇಕು ಅಂತಿದ್ದಾನೆ. ಇವಳನ್ನ ವಿಡಿಯೋ ಮಾಡಕ್ ಹೊರಟಿದ್ದಾನೆ. ಈ ಟೆನ್ಷನ್ ಎಲ್ಲ ಇದೆ ಅಂತ ಹೇಳಿ ಇವರಿಬ್ರದನ್ನ ಸಿಕ್ಕಟಾಗಿಟ್ಟಿದ್ದಾರೆ. ಅಲ್ವೋ? ಪ್ರೀತಿ ಮದ್ವೆ ಆಗಿದ್ದೀರಾ ಅಂದ್ಮೇಲೆ ಅದ್ರಲ್ಲಿ ಏನ್ ಭಯ? ಅದ್ರಲ್ಲಿ ಏನ್ ತಪ್ಪಿದೆ? ಇವಳ ಅಣ್ಣ ಯಾರೇ ಆಗಿರ್ಲಿ, ನಾನ್ ಮಾತಾಡ್ತೀನಿ. ಏನ್ ರಮ್ಮು ನೀನು? ಇವ್ರ ಫೀಲಿಂಗ್ಸ್ ಅರ್ಥ ಮಾಡ್ಕೋಬೇಕಮ್ಮ. ಪಾಪ ಇವಳು ಒಂದ್ ಕಡೆ ಅಣ್ಣನ್ ಮೇಲೆ ಪ್ರೀತಿ, ಇನ್ನೊಂದ್ ಕಡೆ ರಾಘು ಮೇಲೆ ಲವ್, ಒಂದ್ ಕಣ್ಣಲ್ಲಿ ತವರಿನ ತೊಟ್ಲು, ಇನ್ನೊಂದ್ ಕಣ್ಣಲ್ಲಿ ಕೃಷ್ಣನ್ ಲವ್ ಸ್ಟೋರಿ, ಎರಡನ್ನೂ ಅಟ್ ಟೈಮ್ ನೋಡ್ತಿಯಾಳೆ. ಪಾಪ ಅಲ್ಲ, ಇವಳು. ನೀವ್ ಯಾಕೆ ಟೆನ್ಷನ್ ಆಗ್ತಿದ್ದೀರಾ? ನನ್ ಟೆನ್ಷನ್ ಬೇರೆ. ಏನು? ನೀನು ಇಲ್ಲೇ ಇದೆಯಲ್ಲ. ಹಾ? ಅಲ್ಲ, ದೇವಸ್ಥಾನಕ್ಕೆ ಹೋಗ್ತಿದ್ದೀನಮ್ಮ, ಟೈಮ್ ಆಯ್ತಮ್ಮ, ಬಾಗಲಾಕ್ಬಿಡ್ತಾರೆ. ನಡಿಯಮ್ಮ, ನನ್ ಮೇಲೆ ಬೇರೆ ಹರಕೆ ಹೊತ್ಕೊಂಡಿದ್ಯಾ? ಹೋಗ್ತೀನಿ. ರಾಘು, ಸೌಂಡ್ ಮಾಡದೆ ಸೈಲೆಂಟ್ ಆಗಿರೋದ್ರೆ ಕಿರ್ಸ್ಕೊಂಡ್ಬಂದು ತಪ್ಕೊಳ್ತೀಯ. ಅಲ್ಲಿ ಜಿರಳೆ ಇತ್ತು. ಅದೇ ನೀನ್ ತಿನ್ಬಿಡುತ್ತಾ? ನಂಗ್ ಜಿರಳೆ ಅಂದ್ರೆ ತುಂಬಾ ಭಯ. ನನ್ ಹೆಂಡತಿಗೆ ಏನಾದ್ರು ಸತ್ಯ ಗೊತ್ತಾಗಿದ್ರೆ ನನ್ನೇ ಆ ಜಿರಳೆ ಹತ್ರ ಕಿಸ್ಕಾಕ್ಬಿಟ್ರೋಳು. ಈಗ ಗೊತ್ತಾಗಿಲ್ವಲ್ಲ? ಪ್ಲೀಸ್ ಯು ಗೋ. Are you sure? Yes. ಯಾಕಪ್ಪ? ನಿಮ್ಮನ್ನ ಸಾಕ್ಷಾತ್ ತ್ಯಾಗರಾಜ ಅನ್ಕೊಂಡಿದ್ದೆ, ಈ ತರ ಭೋಗರಾಜ ಅನ್ಕೊಂಡಿರ್ಲಿಲ್ಲ. ನಾನ್ ತುಂಬಾ ಒಳ್ಳೆ ಅನ್ಕೊಂಡ್. ಪ್ರೋಗ್ರಾಮ್ ಪೋಸ್ಟ್ಪೋನ್ ತಾನೆ, ಕ್ಯಾನ್ಸಲ್ ಆಗಿಲ್ಲ ಅಲ್ವಾ? ಬಾಯ್ ಗಂಡ. ನಿನ್ ಪಿಂಡ ಕತ್ತು ಉಳಿಸ್ಬಿಡುತ್ತೆ. ಹೋಗಿ ಹೋಗಿ ಅವಳನ್ನ ಅತ್ತಿಗೆ ಮುಂದೆ ನನ್ನ ಹೆಂಡತಿ ಮಾಡಿದಿರಲ್ಲ. ಮತ್ತೆ ಅವಳನ್ನ ಸೌತಿ ಅಂತ ಹೇಳೇನು? ಅಯ್ಯೋ ಡವ್ ಅಂತ ಹೇಳ್ಬೋದಿತ್ತಲ್ಲ. ನಾಳೆ ದಿವಸ ಏನೋ ಒಂದು ಕಿರಿಕ್ ಆಗೋಯ್ತು, ನನ್ನ ಬಿಟ್ಟೋದು ಅಂತ ಮ್ಯಾನೇಜ್ ಮಾಡ್ತಿದ್ದೆ. ಈ ತರ ಏಕದಮ್ ಹೆಂಡತಿ ಅಂತ ಕುತ್ಕೆ ಕಟ್ಬಿಟ್ರೆ. ಡೋಂಟ್ ವರಿ, ಬಿ ಪಾಸಿಟಿವ್ ರಾಘು. ಏನ್ ಪಾಸಿಟಿವ್? ಸಂಜನಾಗ ಅಕಸ್ಮಾತ್ ವಿಷಯ ಗೊತ್ತು. ರಾಜಾ ರಾಣಿ ಆದರ್ಶ ದಂಪತಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಆದರದ ಸ್ವಾಗತ. ಇಲ್ಲಿ ಕೂತಿರೋ ಕಪಲ್ಸ್ಗೆ ನಾವು ಕೆಲವು ಕ್ವೆಶ್ಚನ್ಸ್ ಕೇಳ್ತೀವಿ. ಆ ಕ್ವೆಶ್ಚನ್ಸ್ಗೆ ಬೆಸ್ಟ್ ಆನ್ಸರ್ ಕೊಡೋರೆ ಆದರ್ಶ ದಂಪತಿ ಆಗ್ತಾರೆ. ಸೊ ನಮ್ ಫಸ್ಟ್ ಕ್ವೆಶ್ಚನ್, ಮ್ಯಾರೇಜ್ ನ ಫಸ್ಟ್ ನೈಟ್ಗೂ ಫರ್ದರ್ ನೈಟ್ಗೂ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಿಮ್ಗೆ? ನನ್ ಪ್ರಕಾರ ಬರ್ತಾ ಬರ್ತಾ ಗಂಡಸರಿಗೆಲ್ಲ ರೊಮ್ಯಾಂಟಿಕ್ ಮೂಡ್ ಕಡಿಮೆ ಆಗುತ್ತೆ, ಮೊದ್ಲಿರೋ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ನಿಜ ಅಲ್ವಾ? ನಿಮ್ಗೇನ್ ಅನ್ಸುತ್ತೆ? ನಮ್ ಮಿಸ್ಸಸ್ ಹೇಳ್ತಾ ಇರೋದು 100% ಸತ್ಯ ಅಲ್ಲ, ಆದ್ರೆ ಡೈಲಿ ಒಂದೇ ಮೆನು ಅಂದ್ರೆ ಖಂಡಿತ ಬೋರ್ ಆಗುತ್ತೆ.
ಮಿಸಸ್ ರಾಘು, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನನಗಂತೂ ಎಲ್ಲಾ ನೈಟ್ಸು ಫಸ್ಟ್ ನೈಟ್ ತರಾನೆ. ಏನ್ ಹೇಳ್ತಿದ್ದಾಳೆ? ಅಂದ್ರೆ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾವು ಮದ್ವೆ ಆದಾಗ್ಲಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಎಲ್ಲಾ ನೈಟ್ ಫಸ್ಟ್ ನೈಟ್ ತರ ಫೀಲ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬ್ಯೂಟಿಫುಲ್ ಆನ್ಸರ್, ಬ್ಯೂಟಿಫುಲ್ ಆನ್ಸರ್. ಸೂಪರ್. ಮಿಸಸ್ ರಾಘು, ನಿಮಗೆ ಇನ್ನೊಂದು ಪ್ರಶ್ನೆ. ಇವತ್ತಿನ ಈ ಕಾಸ್ಟ್ಲಿ ಪ್ರಪಂಚದಲ್ಲಿ ಸಂಸಾರ ಸರಾಗವಾಗಿ ನಡಿಬೇಕು ಅಂದ್ರೆ ಗಂಡ ಹೆಂಡತಿ ಇಬ್ರು ದುಡಿಬೇಕಾ ಅಥವಾ ಒಬ್ರು ದುಡಿದ್ರೆ ಸಾಕ? ಇಬ್ರು ದುಡಿಬೇಕು. ಬೆಳಿಗ್ಗೆ ಹೊತ್ತು ಗಂಡ, ರಾತ್ರಿ ಹೊತ್ತು ಹೆಂಡತಿ. ಬ್ಯೂಟಿಫುಲ್ ಆನ್ಸರ್, ಬ್ಯೂಟಿಫುಲ್ ಆನ್ಸರ್. ಏನ್ರಿ ಹೇಳ್ತಿದ್ದೀರಾ? ಸರಿಗೆ ಹೇಳಿದಾಳೆ. ಅವ್ರು ಹೇಳ್ತಾ ಇರೋದು, ಗಂಡಸರಂತೂ ನಾವು ದುಡಿತೀವಿ. ನಾವು ದುಡಿದು ಸುಸ್ತಾಗಿ ಮನೆಗೆ ಬಂದಾಗ ಹೆಂಡತಿ ಆದವಳು ನಮ್ ಕೈ ಕಾಲು ಅಮ್ಕಿ ನಮ್ಮ ಪ್ರೀತಿನ ಸೇವೆ ಮಾಡಿ ನಮ್ ಪ್ರೀತಿನ ಗಳಿಸ್ತಾರಲ್ಲ, ಅದು ಒಂದ್ ಕೆಲ್ಸ ತಾನೆ. ಆ ಜವಾಬ್ದಾರಿಯುತವಾದ ಕೆಲಸನ ಹೆಂಡತಿ ರಾತ್ರಿ ಮಾಡ್ಬೇಕು. ಓ ಹಾಗ? ವಾಟರ್ ಆನ್ಸರ್ ರೀ, ವಾಟರ್ ಆನ್ಸರ್. ಆನ್ಸರ್ ಆಫ್ ದಿ ಸೆಂಚುರಿ ರೀ ಇದು. ಗಂಡಸರಲ್ಲ ಬೆಳಗ್ಗೆ ಕೆಲಸ ಮಾಡ್ಬೇಕು, ಹೆಣ್ಮಕ್ಳಲ್ಲ ರಾತ್ರಿ ಕೆಲಸ ಮಾಡ್ಬೇಕು. ವಾ 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 ವಾ. ನಾನ್ ಹಾಗೆ ಹೇಳಿಲ್ಲ. ಮತ್ತೆ ಮೈ ಕೊಡಂಗಿಲ್ಲ. ಹಾಗೇನ್ ಇಲ್ವಲ್ಲ? ಇದೆ ರೂಲ್ಸ್ ಈ ತರ ತಿದ್ದುಪಡಿ ಮಾಡಿದ್ದಾರೆ. ಬುಡ್ಮೆನ್ಸಿಕಾಯ್ ಅವ್ರಿಗೆ, ಮಿನಿಸ್ಟರ್ ಬುಡ್ಮೆನ್ಸಿಕಾಯ್ ಅವ್ರಿಗೆ, ಹಲೋ, ನಮಸ್ಕಾರ 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 ನಮಸ್ಕಾರ. ಜೈಕಾರ್ನು ನೀವು ಹಾಕಿಸ್ತೀರಿ, ಚಡ್ಡಿನೂ ನೀವು ಉಚ್ಚಿಸ್ತೀರಿ, ಭಾರಿ ಇದ್ರಿಪ್ಪ ನೀವು. ನಮಸ್ತೆ. ನಮಸ್ತೆ. ಓ, ಇದು ಯಾವುದು ಪೋಟಿ ಮಕ್ಕಿ? ಬರ್ರಿ ಸಂಪಾದಕರ, ಈ ಹುಡುಗಿನ ನಾ ಎಲ್ಲೇ ನೋಡಿನಲ್ಲ. ಅವರು ನಮ್ ರಾಜ್ಯದವ್ರೇ ಅಲ್ರಿ, ಹೊರಗಿನ ರಾಜ್ಯದವ್ರಿ. ನನ್ನ ಕಣ್ಣು, ಕಿವಿ, ಮೂಗು ಯಾವ ಕಾಲಕ್ಕೂ ಮೋಸ ಹೋಗುದಿಲ್ರಿ. ಬಹಳ ಹತ್ತಿರದಿಂದ ನೋಡಿ ನಾಕಿನ. ಸಾಧ್ಯನೇ ಇಲ್ರಿ. ಆ ಹುಡುಗಿಗೆ ಅಲ್ವಾ ಮೊನ್ನೆ ನ್ಯೂ ಇಯರ್ ಪಾರ್ಟಿನಲ್ಲಿ 50,000 ನೋಟ್ ಆಗಿತ್ತು. ಹಾ, ಗೊತ್ತಾತ. ಸಂಪಾದಕರ, ಆ ಹುಡುಗಿ ಯಾರು? ಗೊತ್ತು. ಇದು ಬಂದೆ. ರಿಸಲ್ಟ್ಸ್ ಬಂದಿದೆ. ಅಂಡ್ ದ ಬೆಸ್ಟ್ ಕಪಲ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ರಾಘು ಅಂಡ್ ಮಿಸಸ್ ಖುಷಿ. ಈ ಪ್ರಶಸ್ತಿನ ನಾನು ನಿನಗೆ ಕೊಡ್ತಾ ಇರೋದು, ನಾನ ತಗೊಂಡಷ್ಟು ನನಗೆ ಸಂತೋಷ ಆಗ್ತೈತಿ. ತಗೋ ಹುಡುಗಿ. ಮಹಿಳೆಯರೇ ಹಾಗೂ ಮಹಿಳೆಯರೇ, ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದಕ್ಕೆ ನನಗೆ ಬಹಳ ಸಂತೋಷ ಆಕತಿ. ಅದು ಅಲ್ಲದೆ ಇದೆಲ್ಲ ನೋಡಿದ ಮೇಲೆ ನನಗ ಆ ದಿನಗಳೆಲ್ಲ ನೆನಪಾಕ್ಕಾವ. ಇವತ್ತಿನ ಕೆಲಸ ಆಯ್ತು, ನಾಳೆ ನನ್ನ ಕೆಲಸ ಮರಿಬೇಡಿ ಪ್ಲೀಸ್. ಬಿ ಪಾಸಿಟಿವ್ ರಾಗು. ಹೇಗ್ ಮರಿತೀನಿ ನಾನು? ನಾಳೆ ಬೆಳಗ್ಗೆ 10 ಗಂಟೆಗೆ ಜಡ್ಜ್ ಮಂಜುನಾಥ್ ಹೆಗಡೆ ಅವ್ರ ಮನೇಲಿ ನಾನು ಹಾಜರ್. ಜಡ್ಜ್ ಮನಿಗ? ಏನ್ ಕೇಸು? ಕೊಲೆ ಕೇಸ್. ಇನ್ನು ಮಾಡಿಲ್ಲ, ಮಾಡ್ತೀನಿ. ನೀನ್ ಬಾಯ್ ಬಿಟ್ಕೊಂಡು ಸುಮ್ಮನೆ. ಏನಣ್ಣ ನೀವು ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದೀರಾ? ಕಮಾನ್ ಸಂಜನಾ, ಡೋಂಟ್ ಎಂಬ್ಯಾರಸ್ ಹಿಮ್. ಅವತ್ತೇ ಹೇಳಿದ್ರಲ್ಲ, ಅತ್ತಿಗೆ ತಲೆ ಸರಿ ಇಲ್ಲ ಅಂತ. ಅಂದ್ರೆ ನಾನು ರೂಮಿಗೆ ಕರ್ಕೊಂಡು ಹೋಗಿದ್ದು, ಇಷ್ಟೊತ್ತು ಮಾತಾಡಿದ್ದು ಮೆಂಟಲ್ ಜೊತೆನಾ? ಗೊತ್ತಾಯ್ತು ಬಿಡಿ ಅಣ್ಣ, ಪಾಪ. ಆದ್ರೆ ಅದ್ಗೆ ನೋಡಿ, ರೂಮ್ ಬಿಟ್ಟು ಎಲ್ಲೆಲ್ಲೂ ಓಡಾಡ್ತಾ ಇದಾರೆ ಅಂತ. ಮತ್ತೆ ಅವರು ಅವರೇ ಇವ್ರು ಈಗ ತರ ರೂಮ್ ಮರ್ಬಿಟ್ರ ಇವ್ರನ್ನ ಮತ್ತೆ ಅವ್ರನ್ನ ಅವರೇ ಇವ್ರು ಹಲೋ, ಯಾರು ಯಾರು ಅಂದ್ರೆ ನೀವಿಬ್ರು ಯಾರು ಅಂತ? ಮದ್ದೂರಮ್ಮ ನಾಣೆ. ಇವಳು ನನ್ನ ಹೆಂಡತಿ, ನಾನು ಇವಳು ಗಂಡ. ಅಯ್ಯ, ಮತ್ತೆ ಅವ್ರು ಇವ್ರ ಗಂಡ ಅಂತ ಹೇಳಿದ್ರು. ಯಾರು ಅವರು? ಹಾಯ್ ಹಾಯ್ ಸಂಜನಾ, ಹೌ ಆರ್ ಯು? ಐ ಆಮ್ ಗುಡ್. ನನ್ ಮೈದ ನನ್ ಜೊತೆ ಹನಿಮೂನ್ ಜೋರ. ಅಲ್ಲ ಅದಕ್ಕೆ ಅಣ್ಣನ್ ಜೊತೆ ಟ್ರಿಪ್ ಬಂದಿದ್ದೀರಾ, ಮತ್ತೆ ನಿಮ್ ತಮ್ಮನ್ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಯಾಕೋ ನಾಯಿ ಮರಿ ತರ ಹಿಂದೆ ಮೂಸ್ ನೋಡ್ಕೊಂಡು ಬರ್ತಾನೆ ಇರ್ತೀಯ? ಬಾವ ನೀವೇ ಅಲ್ವಾ ಅಕ್ಕನ್ ಕಾವಲಿರು ಅಂತ ಹೇಳಿದ್ದು? ಅದು ನಾನು ಹೇಳಿದ್ದು ಇಂಡಿಯಾ ಮ್ಯಾಪ್ ಒಳಗೆ. ಕಾಂಬಳ ಒಳಗೆ ಯಾಕೋ ಕಾಲಿಟ್ಟೆ? ಇಲ್ಲ, ಅವಳನ್ನ ಹೂ ತರ ನೋಡ್ಕೊಳಕ್ ನಾನಿಲ್ವೇನು?
ರಮೇಶ್ ಅಣ್ಣ ಫಸ್ಟ್ ಪ್ಲೀಸ್ ನಾವು ಬಂದಿರೋದು ಹನಿಮೂರ್ತಾನೆ ಇನ್ನೇ ನಿಂತಿ ಕರ್ಕೊಂಡು ಹೋಗಲ್ಲ ನಿನ್ನ ಅಕ್ಕನ ಕರ್ಕೊಂಡು ಹೋಗುಂದೆ ಕಾಸ್ ಕಟ್ ಮಾಡ್ಕೊಂಡು ಕಾಮ್ ಹೊಡಿಯಾಕೆ ಎಕ್ಸೈಸ್ ಮಾಡ ಅಂತ ಬೇಗ, ಬೇಗ, ಬೇಗ. ನನ್ನ ಮಕ್ಕಳು ಇಲ್ಲೇ ನನ್ನೇ ರನ್ನಿಂಗ್ ರೇಸ್ ಮಾಡಂತ ದೇಶ ಬಿಟ್ಟು ಬಂದ್ರು ನಿಮ್ ಕಾಟ ನಿಮ್ ತಪ್ಪಿಸ್ಕೊಳ್ಬೇಕು. ಹೇ ಖುಷಿ ನೀನೇನಿಲ್ಲಿ ರಾಘು ಎಲ್ಲಿ ನಾನು ಹೇಳ್ತೀನಿ ರೀ ಯಾಕ್ರಿ ಅಷ್ಟು ಅರ್ಜೆಂಟ್ ಅಲ್ಲಿ ಕರ್ಕೊಂಡ್ ಬಂದ್ರಿ ಅದು ಓ ಇದಕ್ಕೇನು ಹೊತ್ತು ಗೊತ್ತು ಇಲ್ವಾ ಪ್ಲೀಸ್ ಪಪ್ಪೆ ಇವನ್ ಯಾರು ಅವ್ರು ಯಾರು ಗೊತ್ತಿಲ್ಲ ನಿನ್ಗೆ ಹೇಳಿ ನಾನು ಯಾರು ನೀವೇ ಹೇಳಿ ನಾನೇ ಹೇಳ್ತೀನಿ ಅವರು ಖುಷಿಯ ಅಣ್ಣ 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 ನೀನು ನಮ್ ರಾಘವನ್ ಸಾಯಿಸ್ತೀಯಾ ಅವ್ರು ಯಾರಪ್ಪ ಒಂದ್ಸಲ ಲಾಂಗ್ ನನ್ ಕೈಯಲ್ಲಿ ರಿವಾಲ್ವರ ಡಾನ ನೀನು ನಿಮ್ ಅಜ್ಜಿ ಡಾನು ಮಾಡ್ತಾನೆ ನೀರಲ್ಲಪ್ಪ ಇವನ ಡಾಡಣ್ಣ ಅಲ್ಲ ಇವನ್ ಬೇರೆ ಇವನು ಖುಷಿ ರಾಘು ಲವ್ ಸ್ಟೋರಿ ಡೀಪ್ ಆಗಿ ಅರ್ಥ ಮಾಡ್ಕೊಂಡು ಡಾನ್ ಅಣ್ಣ ಇಂದ ಅವಳನ್ನ ಕಾಪಾಡಕ್ ಬಂದಿರೋ ಬಾಡಿಗಾರ್ಡ್ ಬಾಡಿಗಾರ್ಡ್ ಅಣ್ಣ ನಿಮ್ ತರ ಸ್ವಯಂ ಘೋಷಿತ ಅಂಗರಕ್ಷಕರು ಈ ತರ ಅಮಾಯಕ ಹುಡುಗರಿಗೆ ಬಹಳ ಅಗತ್ಯ ಹೌದು ಅಂಗರಕ್ಷಕರೇ ನಡೀರಿ ನಡೀರಿ ಅಂಗರಕ್ಷಕರೇ ಪಪ್ಪಿ ಬೇಕಾ ಪಪ್ಪಿ ಬೇಕಾ ಎಸ್ 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 ಗಿವ್ ಮೀ ಕೋಳಿ ತರ ರಾಘು ಯಾರು ನೀನ್ ಯಾಕೋ ಬಿದ್ದೆ? ನೀನ್ ಆರು ಮೇಲೆ ಏನ್ ಮಾಡ್ತಿದ್ದೆ ಅದು ಅದಕ್ಕೆ ಅದು ಖುಷಿ 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 ಇವಳು ನೋಡ್ಕೊಂಡೆ ಓಡಾಡ್ತಿದ್ನ ಬೈ ಮಿಸ್ಟೇಕ್ ಆರಂ ಕೊಟ್ಟದೆ ನಾನು ಅವಾಗಿಂದ ಎಲ್ಲೆಲ್ಲ ಹುಡುಕ್ತಾ ಇದೀನಿ ಎಲ್ಲಿ ಹೋಗಿದ್ದೆ ನೀನು ನೀನೆಲ್ಲ ಹೋಗಿದೆ ನೀ ಎಲ್ಲಿ ಹೋಗಿದ್ದೆ ನೀನೆಲ್ಲ ಹೋಗಿದ್ದೆ? ನೀ ಎಲ್ಲಿ ಹೋಗಿ ಜಗಳ ಆಡ್ತೀರಾ ಬಂದಿದ್ ಹನಿಮೂನ್ ತಾನೆ ಒಟ್ಟಿಗೆ ಎಂಜಾಯ್ ಮಾಡಿ ಸರಿ ಇವನ್ ಜೊತೆಗ ಇನ್ನೇನು ಹೌದು ನನ್ ಗಂಡ ತಾನೆ ಗಂಡನ ಗಂಡನ ಎಷ್ಟ್ ಸಲ ಹೇಳಿದೀನಿ ಕನ್ನಡ ಕೈಲಿ ಓಡಾಡ್ಬೇಡ ಅಂತ ಇವನು ಸ್ಪೆಕ್ಸ್ ಹಾಕೊಂಡಿಲ್ಲ ಅಂದ್ರೆ ಯಾರು ಅಂದ್ರೆ ಗೊತ್ತಾಗಲ್ಲ ಇದನ್ನ ನೋಡೋ ನಿನ್ ಭಾವ ಮತ್ತಿನ್ ಯಾರು ಯಾಕೆ ಕನ್ಫ್ಯೂಷನ್ ಸರಿ ಸರಿ ಮೊದಲು ಫ್ರೆಶ್ ಆಗೋಣ ಆಮೇಲೆ ಮೀಟ್ ಮಾಡೋಣ ಬಾಯ್ ಬಾಯ್ ನಾನೀಗ ಎಲ್ಲಿರ್ಲಿ ನೀನ್ ಯಾರು ಬಾಡಿಗಾರ್ಡ್ ಎಲ್ಲಿರ್ತಾನೆ ಅಕ್ಕ ಅಕ್ಕನ ಗಂಡ ಒಳಗಿರ್ತಾರೆ ನೀನ್ ಹೊರಗಡೆ ಕಾವಲ್ ಕಾಯ್ತಿರು ಎಷ್ಟು ಕೆರ ಹಿಡ್ದೋಗಷ್ಟು ಕನ್ಫ್ಯೂಷನ್ ಆಗ್ತಿದೆಯಲ್ಲ ಏನಪ್ಪ ಮಾಡೋದು ಇಲ್ಲಿ ಯಾರು ಗಂಡ ಯಾರು ಹೆಂಡತಿ ಇವ್ರು ಯಾರು ಅವ್ರು ಯಾರು ಅಯ್ಯೋ ಎಲ್ಲಿ ಅವರು ಅಲ್ಲೋಡು ನಿನ್ ಸೌತಿ ಜೊತೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ ನನಗ್ ನಂಬೋಕೆ ಆಗ್ತಾ ಇಲ್ಲ ಇಲ್ಲಿ ನೋಡೆ ನಾನ್ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಂಗೆ ಯಾರು ಸಿಕ್ಕಾಕೊಂಡಿಲ್ಲ ಈ ಮುಖದಲ್ಲಿ ಕಾಣಿಸಲ್ಲ ಅಷ್ಟೇ ಸರಿ ಈಗ ನಾನೇನ್ ಮಾಡ್ಬೇಕು ರಮೇಶ್ ಅವ್ರು ಆಗೋದು ತಪ್ಪೇನಿಲ್ಲ ಅವ್ರು ತುಂಬಾ ಇನ್ನೋಸೆಂಟು ಇಷ್ಟಕ್ಕೆಲ್ಲ ಕಾರಣ ನೀನೇ ಅಂತ ಅವ್ರ ಹೆಂಡತಿ ಹತ್ರ ಹೇಳ್ಬೇಕು ಅದ್ ಸರಿ ನಿನ್ ಹೆಂಡತಿ ಪ್ರಾಬ್ಲಮ್ ಏನ್ ಮಾಡ್ತೀಯಾ ಅವರಷ್ಟು ಜೋರಲ್ಲ ನನ್ನ ಹೆಂಡತಿ ಅವಳು ಹಳೆ ಬ್ಲಾಕ್ ಅಂಡ್ ವೈಟ್ ಫಿಲಿಂ ತರ 2 ಕಲರ್ಫುಲ್ ಡೈಲಾಗ್ ಹೇಳಿದ್ರೆ ಸಾಕು ಕಾರ್ಗೆ ಹೋಗ್ಬಿಡ್ತಾಳೆ ಇಷ್ಟು ಟೆನ್ಷನ್ ಅಲ್ಲಿ ಇದ್ರು ಯಾಕೆ ಆ ಕಡೆ ನೋಡ್ತಿದ್ಯಾ ಏನೂ ಇಲ್ಲ ಈ 3 ಹುಡುಗಿರನ್ನ ನೋಡಿ ಸೈಟ್ ಹೊಡಿತಿದ್ದಾರೆ ಅದಕ್ಕೇನೆ ಹಾಯ್ ಗರ್ಲ್ಸ್ ಯು ವಾಂಟ್ ಟು ಡ್ಯಾನ್ಸ್ ವಿತ್ ಮೀ ಪೂಜಾ ಪೂಜಾ ಇದನ್ನೇ ಹಣೆ ಬರ ಅನ್ನೋದು ಪ್ರಾಬ್ಲಮ್ ಬಗೆಹರಿಸೋಣ ಅಂತ ಬಂದ್ರೆ ಮತ್ತೆ ಪ್ರಾಬ್ಲಮ್ ಶುರು ಆಯ್ತು ನೋಡು ಎಲ್ಲರ ಪರಿಸ್ಥಿತಿನೂ ಹಾಗೇನೆ ಸರಿ ನನ್ ದುಡ್ಡು ವಿಷಯ ಏನಾಯ್ತು ನನ್ನ ಹೆಂಡತಿಗೆಲ್ಲ ಗೊತ್ತಾಗ್ಬಿಡ್ತು ಅಂತ ನಾನು ಇಲ್ಲಿ ಟೆನ್ಷನ್ ಇಲ್ಲಿದ್ರೆ ನೀನ್ ಬೇರೆ ಸದಾ ದುಡ್ಡು ಸಾಯ್ತಿಲ್ಲ ನೀನ್ ಲೈಫಲ್ಲಿ ದುಡ್ಡು ಬಿಟ್ರೆ ಬೇರೆ ಯಾವ್ದಕ್ಕೂ ಇಂಪಾರ್ಟೆನ್ಸ್ ಇಲ್ವಾ ಹೋಗೆ ಸರ್ ಅವಳ ಗಂಡ 1 ವರ್ಷದಿಂದ ಕೋಮಾದಲ್ಲಿದ್ದಾನೆ ಡೈಲಿ 25,000 ರೂಪಾಯಿ ಖರ್ಚಿದೆ ಪರಿಸ್ಥಿತಿ ಹೀಗಿರುವಾಗ ಅವಳಿಗೆ ದುಡ್ಡಿನ ಟೆನ್ಷನ್ ಬಿಟ್ರೆ ಬೇರೆ ಏನಿರಕ್ ಸಾಧ್ಯ ಸರ್
ಸಾರಿ ಖುಷಿ. ಸಾರಿ ರವಿ, ನಾನು ಈ ಟೈಮಲ್ಲಿ ದುಡ್ಡು ಕೇಳಬಾರ್ದಿತ್ತು. ಮನಸ್ಸೆಲ್ಲ ಅಷ್ಟು ಕಷ್ಟ ಇಟ್ಕೊಂಡು ಮುಖದಲ್ಲಿ ನಗು ಇಟ್ಕೊಂಡಿದ್ಯಲ್ಲ, ಕಷ್ಟ ಆಗ್ತಿಲ್ವಾ? ಡೋಂಟ್ ವರಿ, ನಿನ್ ಗಂಡನ ಆಸ್ಪತ್ರೆ ಖರ್ಚು ಅಷ್ಟು ನಾನೇ ನೋಡ್ಕೊತೀನಿ. ಎಲ್ಲೇ ನಮ್ ಗಂಡಂದ್ರು? ಇಲ್ಲೆಲ್ಲೂ ಬಚ್ಚಿಟ್ಕೊಂಡಿಲ್ಲ. ಎಲ್ ಬಚ್ಚಿಟ್ಕೊಂಡಿದಾರೋ ನಂಗ್ ಗೊತ್ತಿಲ್ಲ. ಮರ್ಯಾದೆನ್ ಹೇಳಿ ಎಲ್ಲಿದ್ದಾರೆ ಅಂತ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏನಂತ ಕಂಪ್ಲೇಂಟ್ ಕೊಡ್ತೀರಾ? ನಿಮ್ ಗಂಡಂದ್ರು ನಿಮ್ಮನ್ನ ಬಿಟ್ಟೋಗಿದ್ದಾರೆ ಅಂತನಾ, ಇಲ್ಲ ನನ್ ಹಿಂದೆ ಬಿದ್ದಿದ್ದಾರೆ ಅಂತನಾ? ಏಯ್, ನಮ್ ಗಂಡಂದ್ರನ್ನ ಬುಟ್ಟಿಗೆ ಹಾಕೊಂಡು ನಮ್ ಸಂಸಾರಗಳನ್ನ ಹಾಳು ಮಾಡಿದ್ದಲ್ದೆ ನಮ್ಮನ್ನೇ ಪ್ರಶ್ನೆ ಕೇಳ್ತೀಯಾ? ಮನೆ ಹಾಳು ಮಾಡಿದ್ದು ನಾನಲ್ಲ, ಹಾಳು ಮಾಡ್ಕೊಂಡಿದ್ದು ನೀವೇ. ಏನು? ಗಂಡನ್ ಮೈ ಮೇಲೆ ಒಂದು ಹೆಣ್ಣು ಸೊಳ್ಳೆ ಕೂತ್ರು ಸಂಶಯ ಪಡೋಳು ನೀನು. ಗಂಡನಿಗೆ ಸ್ವಾತಂತ್ರ್ಯ ಕೊಡದೆ 24 ಗಂಟೆನೂ ಭಯ ಹಿಡಿಸಿ ಗುಲಾಮ್ನಾಗ್ ಮಾಡ್ಕೊಳಕ್ ಹೊರಟಿರೋಳು ನೀನು. ಗಂಡ ನಡ್ಕೊಂಡ್ ಹೋದ್ರೆ ಎಲ್ಲಿ ಕಾಲ್ ನೋಯುತ್ತೋ ಅಂತ ಹಾರದ್ ಬಿಟ್ಟೆ ಅವ್ರು ಹಾರೋದ? ಏಯ್, ಇನ್ನೊಬ್ರು ಸಂಸಾರನ ಹಾಳ್ ಮಾಡೋ ಕಸ್ಪಲ್ಲಿರೋ ನೀನು ನಮ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀಯಾ? ಯು ಆರ್ ಕ್ಯಾರೆಕ್ಟರ್ಲೆಸ್. ಯಾರಮ್ಮ ಕ್ಯಾರೆಕ್ಟರ್ಲೆಸ್? ಇವಳ? ನೀವುಗಳು ಕ್ಯಾರೆಕ್ಟರ್ಲೆಸ್. ಎಸ್, ಪಾಪ ಗಂಡಸರು ಜೀವನದಲ್ಲಿ ಹ್ಯಾಪಿ ಆಗಿರೋಣ ಅಂತ ಮದ್ವೆ ಆಗ್ತಾರೆ. ನೀವು ಅವ್ರ ಹ್ಯಾಪಿನೆಸ್ ನ ಕಾಪಿ ಮಾಡಿ ಕುಡ್ಕೊಂಡು ಬರೀ ಟೆನ್ಷನ್ ಕೊಟ್ಟು BP ರೈಸ್ ಮಾಡ್ತೀರಾ. ಆದ್ರೆ ನಮ್ ಖುಷಿ ಇಲ್ಲಿಗೆ ಬರೋ ಗಂಡಸರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವ್ರ ಆಸೆಗಳನ್ನ ಮಾತ್ರ ರೈಸ್ ಮಾಡ್ತಾಳೆ. ಗ್ರೇಟ್ ಪರ್ಸನಾಲಿಟಿ. ಇವಳು ಕ್ಯಾರೆಕ್ಟರ್ಲೆಸ್. ಒಂದು ತಿಳ್ಕೊಳ್ರಿ, ಈ ಕ್ಯಾರೆಕ್ಟರ್ ಏನಾದ್ರೂ ರಿವರ್ಸ್ ಆದ್ರೆ ಬರೀ ನಿಮ್ ಸಂಸಾರಗಳೆಲ್ಲ ರಾಜ ಮಹಾರಾಜರ ಫ್ಯಾಮಿಲಿ ಎಲ್ಲ ನೆಲೆ ಕುಳ್ಕೊಂಡು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟವ್ರೆ. ದೂರಬೀನ್ ಹಾಕಿ ಹುಡುಕಿದ್ರು ಸಿಗ್ತಾ ಇಲ್ಲ. ಹೋಗ್ರಮ್ಮ ಹೋಗ್ರಿ, ಸಾರಿ ಕೇಳ್ಕೊಂಡು ಮನೆಗೆ ಹೋಗಿ ಪಾತ್ರೆ ಗೀತ್ರೆ ತಿಕ್ಕೊಂಡು ಸಂಸಾರ ಮಾಡ್ರಿ. ಹೋಗ್ರಮ್ಮ ಗೋ. ಏ ಚಕ್ಕಸ್, ಹುಲಿ ಟೈಗರ್ ಹುಲಿ ಒಬ್ಬ ನನ್ ಮೊನ್ನೆ ಎಲ್ಲ ಇಲ್ಲಿ ಆಗೋದು ಆಯ್ತಿಲ್ಲ. ನೀನು ಇಲ್ಲಿ ಬಿಡು, ಇಲ್ಲೇ ಆಗೋದು ಬಿಡ್ರಿ, ನಾವ್ ಅಂತ ಜನ ಇಲ್ರಿ. ನೋಡ್ರಿ ಬಿಡ್ರಿ. ನೋಡಕ್ ಮಾತ್ರ ಇನ್ನೋಸೆಂಟ್, ಮಾಡೋದಲ್ಲ ಹಲ್ಕ ಕೆಲಸ. ನೋಡಿ ಇನ್ಸ್ಪೆಕ್ಟರ್, ನಾನ್ ಆ ತರ ಹುಡುಗಿ ಅಲ್ಲ. ಇನ್ಯಾವ ತರ ಹುಡುಗಿ? ಐ ಆಮ್ ಫ್ರಮ್ ಅ ವೆರಿ ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಹಾಗಾದ್ರೆ ಈ ಹೋಟ್ಲಲ್ಲಿ ನಿನ್ಗೇನ್ ಕೆಲಸ? ಅದು ನನ್ ಗಂಡನ ಜೊತೆ ಜಗಳ ಆಯ್ತು, ಅದಕ್ಕೆ ಬಂದೆ. ಜಗಳ ಆದ್ರೆ ಎಲ್ರು ತವ್ರ ಮನೆಗೆ ಹೋಗ್ತಾರೆ. ಇರಬಹುದು, ಹಾಗಂತ ತವ್ರ ಮನೆಗೆ ಹೋಗಿ ಅವ್ರಿಗೆ ತೊಂದ್ರೆ ಕೊಡಕ್ ನನಗೆ ಹಾಗಾದ್ರೆ ಇವನ್ ಯಾರು? ಇವನು ನನ್ ತಮ್ಮ. ಹೌದಾ? ಇವನ್ ಇಲ್ಲೇನ್ ಮಾಡ್ತಿದ್ದಾನೆ? ಗೊತ್ತಾಗ್ಲಿಲ್ವಾ? ಸಮಾಧಾನ ಮಾಡಕ್ ಬಂದಿದ್ದಾನೆ. ಹೌದೌದು, ನಮ್ ಭಾವ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ರು. ಅದಕ್ಕೆ ನಾವಿಬ್ರು ರೂಮಲ್ಲಿ ಸೇರ್ಕೊಂಡು ಫ್ಯಾಮಿಲಿ ಪ್ಲಾನಿಂಗ್ ಫ್ಯಾಮಿಲಿ ಪ್ರಾಬ್ಲಮ್ ನ ಹೆಂಗ್ ಸಾಲ್ವ್ ಮಾಡೋದು ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ಅಕ್ಕನ್ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ ಟೋಪಿ ಮೇಲಾನೆ. ಸರಿ, ಹಾಗಾದ್ರೆ ಅವಳ ಗಂಡ ಅಂದ್ರೆ ನಿನ್ ಭಾವ ಯಾರು ಅಂತ ತೋರಿಸ್ತೀಯಾ? ಬಿ ಪಾಸಿಟಿವ್ ರಾಜ್. ಹೇಗ್ ಮರಿತೀನಿ ನಾನು? ನಾಳೆ ಬೆಳಗ್ಗೆ 10 ಗಂಟೆಗೆ ಜಡ್ಜ್ ಮಂಜುನಾಥ್ ಹೆಗಡೆ ಅವ್ರ ಮನೇಲಿ ನಾನು ಹಾಜರ್. ಈಗೇನು ನನ್ ಗಂಡ ಯಾರು ಅಂತ ತೋರಿಸ್ಬೇಕು ತಾನೆ? ಹೌದು. ಕಮ್ ಅಯ್ಯೋ, ನೀವೆಷ್ಟೇ ಅರ್ಜೆಂಟ್ ಮಾಡಿದ್ರು ಇನ್ನೂ 3-4 ದಿನ ಒಳ್ಳೆ ಮುಹೂರ್ತ ಇಲ್ಲ. ಬೇಕಾದ್ರೆ ಮುಂದಿನ ಸೋಮವಾರ ಇಟ್ಕೋಬಹುದು. ಆಗ್ಬಹುದು. ಮುಂದಿನ ವಾರನ? ಏನೇ ಮದ್ವೆ ಕಂಡು ಬಾರಿ ಅರ್ಜೆಂಟ್ ಅಲ್ಲಿರೋ ಹಾಗಿದೆ. ವೆಲ್ ಸರ್. ಸರ್, ಇನ್ಸ್ಪೆಕ್ಟರ್, ಯಾರು ಇವರು? ಸರ್, ಹೋಟೆಲ್ ರೈಡ್ ಮಾಡಿದಾಗ ಸಿಕ್ಕಾಕೊಂಡ್ರು. ಕೇಳಿದಕ್ಕೆ ಮದ್ವೆ ಆಗಿದೆ, ನನ್ ಗಂಡನ್ ತೋರಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದ್ರು ಸರ್. ಇಲ್ಲ, ಯಾರಮ್ಮ ನಿನ್ ಗಂಡ? ನಾನ್ ಎಷ್ಟ್ ಹೇಳಿದ್ರು ಕೇಳಲಿಲ್ಲ. ನೀನ್ ದಯವಿಟ್ಟು ಏನು ಹೇಳ್ಬಿಡಮ್ಮ, ಎಲ್ಲ ನಾನ್ ಹೇಳ್ತೀನಿ.
ಆ ಹೋಟ್ಲ್ಗೆ ಯಾಕೆ ಹೋದೆ? ಎಷ್ಟೊಂದು 5 ಸ್ಟಾರ್ ಹೋಟೆಲ್ಸ್ ಇದೆ. ಆ ಹೋಟ್ಲೆಲ್ಲ ತುಂಬಾ ಕಾಸ್ಟ್ಲಿ. ಓ ಐ ಸಿ, ಐ ಅಂಡರ್ಸ್ಟ್ಯಾಂಡ್. ಸರ್ ನಿಮ್ಗೆ ಹೇಳ್ದಲ್ಲ ಲವಾಕುಶ ಬಿತ್ತಲ್ಲ. ಓಹೋ ಗೊತ್ತಾಯ್ತು ಬಿಡಿ. ಜಸ್ಟ್ ಮಿಸ್. ಆದ್ರೂ ಇವರು ಹೋಟ್ಲಿಗೆ ಯಾಕೆ ಹೋಗ್ತಾರೆ? ಹೋಟ್ಲಿಗೆ ಯಾಕೆ ಹೋಗ್ತಾರೆ ಅಂದ್ರೆ ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಡಿ, ಜಸ್ಟ್ ಮಿನಿಟ್ ಹೇಳ್ತೀನಿ. ಹೋಟ್ಲಿಗೆ ಯಾಕೆ ಹೋಗ್ತಾರೆ ಅಂದ್ರೆ ಚೀಫ್ 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 ಏನ್ ಚೀಫ್ ನೀವ್ ಅಪ್ಸೆಟ್ ಆದಾಗೆಲ್ಲ ಹೋಟ್ಲಲ್ ರೂಮ್ ಹಾಕೊಂಡು ಒಬ್ನೇ ಕೂತಿರ್ತೀರಾ? ಇಲ್ಲ ಕೂತಿರ್ತೀರಾ ಅಲ್ವಾ? ಒಬ್ಬನೇ ಇರ್ತೀನಿ ಹೋಟ್ಲ್. ಯಾರಿಗೂ ಹೇಳ್ದೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ. ಪಾಪ ಅದಕ್ಕೆ ನೀವು ಅಪ್ಸೆಟ್ ಆಗಿರ್ಬೋದು ಅಂತ ಹೋಟೆಲ್ ರೂಮಲ್ಲಿ ನಿಮ್ನ ಹುಡ್ಕೊಂಡು ಹೋಗಿದ್ದಾರೆ. ಪಾಪ ಅದಕ್ಕೆ ಎಷ್ಟು ಇನ್ನೋಸೆಂಟ್. ಅವ್ರಿಗೆ ಏನ್ ಗೊತ್ತು ಯಾವ ಹೋಟ್ಲು ಹೇಗಿರುತ್ತೆ ಅಂತ. ಅದ್ ಸರಿ, ನೀವ್ಯಾರು? ನಾನು ಯಾರು? ಇವ್ರ ತಮ್ಮ, ಅವ್ರ ಬಾಮ ಇದ. ಹೌದು, ನೀನು ಅಲ್ಲ ಕಣಯ್ಯ, ನಿನ್ನ ಕಂಡು ಅಕ್ಕನ ತಂಗಿನ ಅಕ್ಕ ಚೀಫ, ನಿನ್ನ ಅಕ್ಕನ ಹೇಗ್ ನೋಡ್ಬೇಕು ಗೊತ್ತಿಲ್ಲ ನಿನ್ಗೆ? ಇವನು 1000 ಸಲ ಹೇಳಿದೀನಿ ನಿನ್ನ ಅಕ್ಕನ ಸೇಫ್ ಆಗಿ ನೋಡ್ಕೊಂತ. ಅಲ್ಲ ಕಣಯ್ಯ, ಇಂಥ ಹುಡುಗಿನ ಯಾರೋ ಚೀಪ್ ಹೋಟ್ಲ್ ಕರ್ಕೊಂಡು ಹೋಗ್ತಾರಣ್ಣ. ಪಾಪ ಚೀದು ಸರ್, ಲವ್ ಕುಶ್ ಚಾರ್ಜಲ್ಲಿ ತಲೆ ಕೆಟ್ಟವ್ರ ಹುಡುಗಿನ ಚೀಪ್ ಹೋಟ್ಲ್ಗೆ ಕರ್ಕೊಂಡು ಹೋಗ್ತಾರ ಸರ್? ಇನ್ಸ್ಪೆಕ್ಟ್ರೆ ಸಾರಿ ಇನ್ಸ್ಪೆಕ್ಟ್ರೆ, ಕ್ಲಿಯರ್ ಆಯ್ತಲ್ಲ? ಇವಳು ನನ್ನ ಹೆಂಡತಿ, ಅವನು ಇವ್ರ ತಮ್ಮ, ನನ್ನ ಬ್ರದರ್ ಇಂದ. ಬಾಬಾ ಹೇಳಿದಾಗೆ ನನ್ನ ತಲೆ ಕೆಟ್ಟ ಹೋಟ್ಲ್ ಸೆಟ್ ಆಗಬಹುದು. ಅದೇ ಮೂಡಲ್ಲಿ ಇವಳು ನಾನು ಹುಡ್ಕೊಂಡು ಅಲ್ಲಿ ಬಂದಿದ್ದಾಳೆ. ನೀವು ಅದಕ್ಕೆ ನಿಮ್ಗೆ ಹೋಟ್ಲ್ ಸಿಕ್ಕಿರೋದು. ಎಲ್ಲ ಕ್ಲಿಯರ್ ಆಯ್ತಲ್ಲ ಸರ್? ಅದೆಲ್ಲ ಓಕೆ. ಇನ್ಮೇಲೆ ನಾನು ಯಾವ ಹೋಟ್ಲಿಗೆ ಹೋದ್ರು ನನ್ನನ್ನು ಯಾರು ಹಿಡಿಬಾರ್ದು ಅಂತ ಹೇಳಿ. ಅದೊಂದು ಬಾಕಿ. ಡೋಂಟ್ ವರಿ, ನಾನ್ ಹೇಳ್ತೀನಿ. ಇನ್ಸ್ಪೆಕ್ಟರ್, ಇನ್ ಮುಂದೆ ಇವ್ರನ್ನ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಬಾರ್ದು. ಓಕೆ ಸರ್. ಥ್ಯಾಂಕ್ ಯು ಅಂಕಲ್. ಬಾಮ್ಮ, ಸರಿಯಾದ ಸಮಯಕ್ಕೆ ಬಂದಿದ್ದೆ. ತುಂಬಾ ಈಸಿ ಆಯ್ತು. ಹಾಯ್. ಹಲೋ ಆಂಟಿ. ಹಾಯ್. ನೋಡಮ್ಮ, ಈ ಶುಭ ಕಾರ್ಯಕ್ಕೆ ಗಂಡಿನ ಕಡೆಯಿಂದ ಮುತ್ತೈದೆಯರು ಯಾರು ಬಂದಿಲ್ಲ ಅಂತ ನನಗೆ ತುಂಬಾ ಬೇಜಾರಾಗಿತ್ತು. ಸದ್ಯ ನೀನ್ ಬಂದಿದ್ಯಲ್ಲ, ನನಗೆ ಅಷ್ಟೇ ಸಾಕು. ಮುಂದಿನ ಸೋಮವಾರನೇ ನಿನ್ ಮೈದುನ ಮದ್ವೆ. ರಮೇಶ್ ಅವರೇ, ಮದುವೆಗೆ ನಿಮ್ ಶ್ರೀಮತಿ ಅವರನ್ನ ಖಂಡಿತ ಕರ್ಕೊಂಡ್ ಬರ್ಬೇಕು.